ಹಾಯ್ ಗಾಯ್ಸ್, ವೆಲ್ಕಮ್ ಟು ಟೀಚ್ ಪವನ್ ಲಾಕ್ಸ್. ಸೊ ಮಾರ್ನಿಂಗ್ ತಾನೇ ನಮ್ಮ ಯಜಮಾನ್ರು ರೂಬಿನ್ ಕರ್ಕೊಂಡೋಗಿ ವಾಕ್ ಮಾಡಿಸ್ಕೊಂಬಂದರು. ಸೊ ನಾನು ರಂಗೋಲಿ ಎಲ್ಲ ಹಾಕಿದೆ. ಸೊ ಬ್ರೇಕ್ಫಾಸ್ಟ್ ಮಾಡಬೇಕು ಇವಾಗ. ಸೊ ಲೆಟ್ಸ್ ಸಿ. ಸೊ ಇವತ್ತಿನ ನಮ್ಮ ಲಾಗ್ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಡೋಂಟ್ ಮಿಸ್ ಅವರ್ ಲಾಗ್ಸ್. ಸೊ ಯು ವಿಲ್ ಗೆಟ್ ಲಾಟ್ ಆಫ್ ಫನ್ ಆ್ಯಂಡ್ ಎಂಟರ್ಟೈನ್ಮೆಂಟ್. ಸೊ ಮಿಸ್ ಮಾಡಿಬಿಡಿ. ಸೊ ನೋಡಿ ಫ್ರೆಂಡ್ಸ್, ನಾನು ಯಾವ ಥರ ರಂಗೋಲಿ ಹಾಕಿದ್ದೀನಿ ಅಂತ. ಸೊ ಇದು ಮಧ್ಯ ಚುಕ್ಕೆ, ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇದು. ಸೊ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು ರಂಗೋಲಿ. ಸೊ ನಾನು ಯಾವಾಗೂ ಅಷ್ಟೇ ತುಳಸಿ ಗಿಡ ಹತ್ರ ಇದೇ ರಂಗೋಲಿ ಹಾಕ್ತೀನಿ, ಯಾಕಂದರೆ ಚಿಕ್ಕದು ಚೆನ್ನಾಗಿರುತ್ತೆ ಅಂತ. ಸೊ ನಮ್ಮ ರೂಬಿ ಅದನ್ನೆಲ್ಲ ಹಾಳು ಮಾಡೈತೆ ಯಾವಾಗೂ ರಂಗೋಲಿ ಹಾಕ್ದಾಗಲ್ಲ, ಅದಕ್ಕೆ ನಾನು ಪುಟ್ಟದ್ದು ಹಾಕ್ತೀನಿ. ರೂಬಿ ಇಲ್ಲಿ ನೋಡ್ತಾ ನೋಡು, ಬೆಕ್ಕು ರೂಬಿ ನೋಡ್ತಾನೆ ಇಲ್ಲ. ಅವ್ರ ತಾತ ವಾಕ್ ಕರ್ಕೊಂಡೋಗಿಲ್ಲ ಅಂತ ಕೋಪ ಮಾಡ್ಕೊಂಬಿಟ್ಟವಳೆ, ಸಿಕ್ಕಾಪಟ್ಟೆ ಕೋಪ. ಸೊ ಇದು ಫ್ರೆಂಡ್ಸ್ ಮತ್ತು ನಾನು ಹಾಕಿರೋ ರಂಗೋಲಿ. ಫ್ರೆಂಡ್ಸ್, ಮತ್ತು ಲಾಗ್ ರೀ ಬ್ಯಾಕ್ ಅಂತ ಹೇಳ್ತೀನಿ. ಸೊ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ, ಇವತ್ತು ಬ್ರೇಕ್ಫಾಸ್ಟ್ಗೆ ವೆಜಿಟೇಬಲ್ ಪಲಾವ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ ವಾಟ್ ಆ್ಯಂಡ್ ಆಲ್ ಇಂಗ್ರೀಡಿಯೆಂಟ್ಸ್ ನಾನು ಕಟ್ ಮಾಡ್ಕೊತೀನಿ ಅಂತ. ಸೊ ಐ ವಿಲ್ ಶೋ ದ ಪ್ರೊಸೀಜರ್ ವಾಟ್ ಐ ವಿಲ್ ಬಿ ಗೋಯಿಂಗ್ ಟು ಡೂ ಟುಡೇ. ಸೊ ಇಷ್ಟು ವೆಜಿಟೇಬಲ್ಸ್ ಇದೆ ಫ್ರೆಂಡ್ಸ್. ಸೊ ನಾನು ಇದರಲ್ಲಿ ಎಲ್ಲ ಟೂ ಪಿಕ್ ಮಾಡ್ತೀನಿ. ಯು ಮೀನ್ ಕೋಲ್ ಆಗಲಿ, ಕ್ಯಾರೆಟ್ ಆದರೂ ಆಗಲಿ. ಸೊ ಕ್ಯಾರೆಟ್ ಜಾಸ್ತಿ ಹಾಕಿದ್ರೆ ಸ್ವೀಟ್ ಜಾಸ್ತಿ ಆಗಿಬಿಡುತ್ತೆ ಪಲಾವಲ್ಲಿ. ಸೊ 1 ಹಾಕ್ತೀನಿ. ಸೊ ಕೋಲ್ 2, ಪೊಟ್ಯಾಟೊ 2, ಸ್ವಲ್ಪ ಬೀನ್ಸ್ ಮತ್ತು ಕಾಲಿಫ್ಲವರ್ ಬಿಡಿಸಿಟ್ಕೊಂಡು ಸೊ ಹಾಟ್ ವಾಟರಲ್ಲಿ ಬಿಸಿ ಮಾಡಬೇಕು. ಇಲ್ಲಾಂದರೆ ಬಿಕಾಸ್ ಅದರಲ್ಲೆಲ್ಲ ಬ್ಯಾಕ್ಟೀರಿಯಾ, ಮೈಕ್ರೋ ಆರ್ಗನಿಸಮ್ಸ್ ಎಲ್ಲ ಇರುತ್ತಲ್ಲ. ಸೊ ಗಾಯಸ್ ಅದೆಲ್ಲ ಡೆಡ್ ಆಗಬೇಕು. ಸೊ ನಾನು ಇದನ್ನು ವಾಟರಲ್ಲಿ ಬಾಯ್ಲ್ ಮಾಡಿಬಿಟ್ಟು, ಹೀಟ್ ವಾಟರಲ್ಲಿ. ಸೊ ನಾನು ಸ್ವಲ್ಪ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ಅರೇಂಜ್ ಮಾಡಿಕೊಂಡು ಸೊ ನಿಮಗೆ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಇನ್ನೊಂದು ಸ್ಟಫ್ ಫ್ರೆಂಡ್ಸ್, ಹಿಂಗನ ಕಟ್ ಮಾಡ್ಕೋಬೋದು ವೆಜಿಟೇಬಲ್ಸ್. ಯು ಮೀನ್ ತಿನ್ ಆರ್ ಥಿಕ್, ದಟ್ಸ್ ಫೈನ್. ಸೊ ನಾನು ತಿನ್ನಾಗಿ ಕಟ್ ಮಾಡ್ಕೊಂಡು ಬಿಕಾಸ್ ವೆಜಿಟೇಬಲ್ ಅಲ್ಲಾದರೆ ತಿನ್ನಿದ್ರೆ ಚೆನ್ನಾಗಿ ಕಾಣೋದು. ಸೊ ನಾನೆಲ್ಲ ವೆಜಿಟೇಬಲ್ಸ್ ತಿನ್ನಾಗಿ ಕಟ್ ಮಾಡ್ಕೊತೀನಿ. ಸೊ ಕ್ಯಾರೆಟ್ ಮಾತ್ರ ಯು ಮೀನ್ ಬಿಗ್ ಇದೆಲ್ಲ ಚೆನ್ನಾಗಿರುತ್ತೆ. ಸಾಫ್ಟ್ ಆದರೆ ಯು ಮೀನ್ ನಾನು ಮಿಕ್ಸ್ ಮಾಡಿದಾಗಲ್ಲ ಸಾಫ್ಟ್ ಆಗಿಬಿಡುತ್ತೆ. ಸೊ ಬೇಸ್ಡ್ ಆನ್ ಯುವರ್ ಕನ್ವೀನಿಯನ್ಸ್ ಫ್ರೆಂಡ್ಸ್, ಯು ಕ್ಯಾನ್ ಕಟ್ ಯುವರ್ ವೆಜಿಟೇಬಲ್ಸ್. ಸೊ ಆಲೂಗಡ್ಡೆ ಮೇಲೆ ದಪ್ಪ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್, ಯಾಕಂದರೆ ಅದು ಬೆಂದೋಗೋ ತಕ್ಷಣ ಮೆತ್ತಿಗೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಆಲೂಗಡ್ಡೆ ಮತ್ತು ಚಿಕ್ಕದ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಇನ್ನು ಮಿಕ್ಕಿದ ವೆಜಿಟೇಬಲ್ಸ್ ಅಕಾರ್ಡಿಂಗ್ ಟು ಯುವರ್ ಕನ್ವೀನಿಯಂಟ್ ಫ್ರೆಂಡ್ಸ್. ಇಟ್ಸ್ ನಾಟ್ ಅನ್ ಮ್ಯಾಂಡಿಟರಿ ಟು ಕಟ್. ನೀವು ಇಂಗ್ಲೀಷ್ ಆಗುತ್ತೆ ಹಂಗೆ ಕಟ್ ಮಾಡಿ. ಬೀನ್ಸ್ ಅಷ್ಟೇ ಮೀಡಿಯಮ್, ಆ ಕಡೆ ಚಿಕ್ಕದು ಇರ್ಬಾರ್ದು, ಆ ಕಡೆ ದೊಡ್ಡದು ಇರ್ಬಾರ್ದು. ಸ್ಮಾಲ್ ಕಟ್ ಮಾಡಿ ಆ್ಯಕ್ಚುಲಿ ಚೆನ್ನಾಗಿರುತ್ತೆ, ಬಟ್ ಇಟ್ಸ್ ಬೇಸ್ಡ್ ಆನ್ ಯುವರ್ ಕನ್ವೀನಿಯನ್ಸ್ ಅಷ್ಟೇ ಹೇಳ್ತಿದ್ದೀನಲ್ಲ. ಸೊ ವೆಜಿಟೇಬಲ್ಸ್ ಕಟ್ ಮಾಡೋದು ಒಂದು ಆರ್ಟ್ ನಂಗೆ, ಬಟ್ ನಂಗೆ ಅಷ್ಟೊಂದು ಬರಲ್ಲ. ಸೊ ತೋರಿಸ್ತೀನಿ ಹೆಂಗೆ ಕಟ್ ಮಾಡಿದ್ದೀನಿ. ಸೊ ಏನಂದರೆ ಡೋಂಟ್ ಮಿಸ್ ಅವರ್ ಲಾಗ್ಸ್ ಆ್ಯಕ್ಚುಲಿ, ಬಿಕಾಸ್ ನಾನು ಕುಕಿಂಗ್ ಲಾಗ್ಸ್ ಅಂದಮೇಲೆ ಅದು ಕಂಟಿನ್ಯೂಸ್ ಆಗಿ ಪೋಸ್ಟ್ ಮಾಡ್ತೀನಿ. ಸೊ ಯು ವಾಂಟ್ ಟು ಸಪೋರ್ಟ್ ಮೀ ಆ್ಯಂಡ್ ನಮ್ಮ ಲಾಗ್ಸಲ್ಲಿ ಸಖತ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ಡೋಂಟ್ ಮಿಸ್, ಓಕೆ. ಸೊ ಕುಕಿಂಗ್ ಲಾಗ್ಸ್ ಅಂದಮೇಲೆ ಡೈಲಿ ಬರುತ್ತೆ. ಸೊ ಡೋಂಟ್ ಮಿಸ್, ಹೊಸದಿರುತ್ತೆ ಕಲಿಯೋದು. ಸೊ ಯು ವಾಂಟ್ ಟು ಸಪೋರ್ಟ್ ಅಸ್. ಸೊ ನಾನು ಹೇಳ್ಕೊಡ್ತೀನಿ ಪ್ರೊಸೀಜರ್. ಆ್ಯಕ್ಚುಲಿ ನನಗೆ ಬರೋದು ಹೀಗೆ, ಬಟ್ ಟೇಸ್ಟ್ ಬಂದರೆ ಚೆನ್ನಾಗಿರುತ್ತೆ. ಸೊ ಸಿಂಪಲ್ ಆ್ಯಂಡ್ ಈಸಿ. ನ್ಯೂ ಮ್ಯಾರಿಡ್ ಕಪಲ್ಸ್ ಇರ್ಬೋದು, ಅಂದರೆ ಹಾಸ್ಟೆಲ್ ಪೀಪಲ್ ಇರ್ಬೋದು, ಅವ್ರಿಗೆ ಸಖತ್ ಈಸಿ ರೆಸಿಪಿ ಆ್ಯಕ್ಚುಲಿ ನಾನು ತೋರಿಸೋದು. ಕಾಂಪ್ಲಿಕೇಟೆಡಾಗೂ ಮಾಡ್ತಾರೆ ವೆಜ್ ಬಿರಿಯಾನಿ, ಬಟ್ ನಾನು ಮಾಡೋದು ಈ ಥರ ಸ್ವಲ್ಪ ಈಸಿ ವೇಯಲ್ಲಿ. ಬಿಕಾಸ್ ಹಾಸ್ಟೆಲ್ ಮೆಂಬರ್ಸ್ ಇರ್ತಾರೆ, ನ್ಯೂ ಮ್ಯಾರಿಡ್ ಇರ್ತಾರೆ, ಸೊ ಅಲೋನ್ ಇರ್ತಾರಲ್ವ. ಸೊ ಫ್ರೆಂಡ್ಸ್, ಸೊ ಅವ್ರಿಗೆಲ್ಲ ಯೂಸ್ಫುಲ್ ಆಗುತ್ತೆ. ಸೊ ಈಸಿಯಾಗಿದ್ದರೆ ಟಕ್ ಅಂತ ಅವರು ಮಾಡ್ಕೋಬೋದು. ಕಾಂಪ್ಲಿಕೇಟೆಡ್ ಅಂತೆ ಅದೆಲ್ಲ ಸ್ವಲ್ಪ ಪ್ರೊಸೀಜರ್ ಹೇಳಿದ್ರೆ ಅವ್ರಿಗೂ ತಲೆ ಕೆಟ್ಟು ಅವ್ರು ಮಾಡಲ್ಲ. ಸೊ ಹೇಳ್ತೀನಿ. ಸೊ ನೋಡಿ ಫ್ರೆಂಡ್ಸ್, ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪಲಾವ್ಗೆ ಏನೇನು ಬೇಕು. ವೆಜಸ್ ಇರ್ಬೋದು, ಇಂಗ್ರೀಡಿಯೆಂಟ್ಸ್ ಎಲ್ಲ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆ್ಯಕ್ಚುಲಿ ನೀವು ಆವಾಗ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡ್ರೆ ಟೇಸ್ಟ್ ಜಾಸ್ತಿ. ಸೊ ಪ್ಯಾಕೆಟು ಸಿಗುತ್ತೆ, ಬಟ್ ರಾದರ್ ದೆನ್ ದಿಸ್ ಇಸ್ ಬೆಟರ್. ಸೊ ವೆಜಿಟೇಬಲ್ಸ್ ನಾನು ಆ್ಯಕ್ಚುಲಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಮೂನ್ ಶೇಪ್, ಲಾಸ್ಟಲ್ಲಿ ಬರುತ್ತಲ್ಲ ಅದು ಈ ಥರ. ಸೊ ನೆಲ್ಲ ತೊಳೆದು ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಸೊ ಬೀನ್ಸ್, ಕೋಲ್, ಪೊಟ್ಯಾಟೊ. ಸೊ ಹಸಿದು ಬಟಾಣಿ ಇದ್ದರೆ ನೀವು ಪ್ರಿಫರ್ ಮಾಡ್ಬೋದು, ಇಲ್ಲಾಂದರೆ ದಟ್ಸ್ ಓಕೆ, ಫೈನ್, ಯು ಕ್ಯಾನ್ ಸ್ಕಿಪ್ ಇಟ್. ಸೊ ನಾನು ಫ್ಲವರ್ ಕೋಸ್ ಅವಾಗೆ ನಾನು ಸ್ವಲ್ಪ ಇದು ಮಾಡಿಟ್ಟಿದ್ನಲ್ಲ, ಸ್ವಲ್ಪ ಹೀಟ್ ಮಾಡಿಟ್ಟಿದ್ನಲ್ಲ. ಸೊ ಅದನ್ನ ಕ್ಲೀನಾಗಿ ತೊಳೆದು ಪರ್ಫೆಕ್ಟಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮೂನ್ ಶೇಪ್ ಕಟ್ ಮಾಡಿರೋದು ಒಂದು ದೊಡ್ಡ ಸೈಜ್ ಆನಿಯನ್ ಮತ್ತು ಸ್ವಲ್ಪ ಪುದೀನ, ಕೊತ್ತಂಬರಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದೆ ಸಾಕು. ಲೆಟ್ಸ್ ಕಮ್
ನಾನು ಹೆಂಗೆ ಮಾಡ್ತೀನಿ ಅಂತ ನಿಂಗೆ ಪ್ರೊಸೀಜರ್ ತೋರಿಸ್ಕೊಡ್ತೀನಿ. ಸಚ್ ಎನ್ ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ. ಲೈಕ್ ಪ್ಯಾನ್ ಬಿಸಿ ಆದಮೇಲೆ ಲೈಕ್ ಒಂದು 2 to 3 ಸ್ಪೂನ್ಸ್ ಆಫ್, ಆ್ಯಕ್ಚುಲಿ ಅಟ್ಲೀಸ್ಟ್ 4 ಸ್ಪೂನ್ಸ್ ಆಫ್ ಆಯಿಲ್ ಹಾಕಬೇಕು. ಸೊ ಪ್ಯಾನ್ ಲೈಕ್ ಅದು ಬಿಸಿ ಆದಮೇಲೆ ಕುಕ್ಕರಲ್ಲೂ ಮಾಡ್ಬೋದು, ಪಾತ್ರೆಯಲ್ಲೂ ಮಾಡ್ಬೋದು. ಸೊ ಐ ಆಮ್ ಕಂಫರ್ಟಬಲ್ ವಿತ್ ಕುಕ್ಕರ್. ಸೊ ನಾನು ಅದಲ್ಲೇ ಮಾಡ್ತೀನಿ ಬಿಕಾಸ್ ಬೇಗ ಆಗುತ್ತೆ ಕುಕ್ಕಾಗಿ. ಸೊ ಒಂದು 4 ಲವಂಗ. ಸೊ ಜಾಸ್ತಿ ಮಸಾಲ ಲೈಕ್ ತಿನ್ನಲ್ಲ ಬಿಕಾಸ್ ಆಫ್ ಸಮ್ಮರ್. ಒಂದು 3 ಚಕ್ಕೆ, ಒಂದೆರಡು ಪಲಾವ್ ಎಲೆ ಹಾಕ್ತಿದ್ದೀನಿ. ಪಲಾವ್ ಎಲೆ ಹಾಕಬೇಕು. ಸೊ ಇದೇನು ಅಂತ ನನಗೆ ಗೊತ್ತಿಲ್ಲ, ಇದು ಮಸಾಲ ಐಟಮ್. ಸೊ ಲೈಕ್ ಅದು ಚಕ್ಕೆದು ಲೈಕ್ ಗೊತ್ತಿಲ್ಲ ನಂಗೆ ಸರಿಯಾಗಿ. ಸೊ ಮಸಾಲ ಐಟಮ್, ಸೊ ಎಲ್ಲ ಹಾಕಬೇಕು. ಸೊ ಆದ ತಕ್ಷಣ ನೀವು ಏನು ಮಾಡಿದ್ರೆ ಲೈಕ್ ಸ್ವಲ್ಪ ಬಿಸಿ ಆದಮೇಲೆ ಯು ವಾಂಟ್ ಟು ಗೋ ವಿತ್, ಅದು ಸ್ವಲ್ಪ ಬಿಸಿ ಆಗಿ ಕಲರ್ ಲೈಕ್ ಸ್ಮೆಲ್ ಬರುತ್ತೆ. ಸೊ ಯು ವಾಂಟ್ ಟು ಗೋ ವಿತ್ ಆನಿಯನ್ಸ್. ಒಂದು ಬಿಗ್ ಸೈಜ್ ಲೈಕ್ ಆನಿಯನ್. ಸೊ ನಾ ಇಷ್ಟು ಮಾತ್ರ ತೊಗೊಂಡಿದ್ದೀನಿ. ಸೊ ಅದು ನಿಮ್ಮ ಕಂಫರ್ಟಬಲ್, ನೀವು ಹೆಂಗೆ ಬೇಕೋ ಹಂಗೆ ತೊಗೋಬೋದು. ಇಫ್ ಯು ಆರ್ ಆನಿಯನ್ ಲವರ್ ಯು ಕ್ಯಾನ್ ಟೇಕ್ 2 or 3. ಸೊ ನಾ ದೊಡ್ಡ ಸೈಜ್ 1 ತೊಗೊಂಡಿದ್ದೀನಿ. ಸೊ ಇದು ಯೂನ್ ಶೇಪ್ ಕಟ್ ಮಾಡ್ಕೊಂಡಿದ್ದು ದೊಡ್ಡದಾಗಿ. ಸೊ ಲೈಕ್ ಅದು ನಾನು ಈ ಕಡೆ ಆ ಕಡೆ ತಿರ್ಗಿಸ್ದಾಗ ಅದು ಬಿಟ್ಕೊಳುತ್ತೆ. ಸೊ ಲೈಕ್ ಯು ಮೀನ್ ಲೇಯರ್ ಆಗುತ್ತೆ. ಸೊ ಲೈಕ್ ಆನಿಯನ್ ಬೇಗ ಫ್ರೈ ಆಗೋಕ್ಕೆ ನಾನು ಒಂದು ಪಿಂಚ್ ಸ್ಪೂನ್ ಆಫ್ ನಾನು ಸಾಲ್ಟ್ ಹಾಕ್ತಿದ್ದೀನಿ. ಜಸ್ಟ್ ಲೈಕ್ 1/2 ಸ್ಪೂನ್ ಆಫ್ ಸಾಲ್ಟ್ ಹಾಕ್ತಿದ್ದೀನಿ ಬಿಕಾಸ್ ಬೇಗ ಲೈಕ್ ಗೋಲ್ಡನಿಶ್ ಆಗುತ್ತೆ ಲೈಕ್ ಆನಿಯನ್ಸ್. ಸೊ ಈ ಥರ ಸ್ವಲ್ಪ ಒಂದು 10 minutes ಬಿಡಬೇಕು, ಒಂದು 5 minutes ಅಟ್ಲೀಸ್ಟ್ ಗೋಲ್ಡ್ ಕಲರ್ ಬರೋವರೆಗೂ. ನೋಡಿ ಫ್ರೆಂಡ್ಸ್, ಇವಾಗ ನಾನು 2 ಸ್ಪೂನ್ಸ್ ಆಫ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಸೊ ಇದು ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಲೈಕ್ ಸ್ಮೆಲ್ ಬರೋಕ್ಕೆ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ಕೈಯಲ್ಲಿ ತಿರುಗಿಸ್ತಿರ್ಬೇಕಿಲ್ಲ ಅಂದರೆ ಲೈಕ್ ಕತ್ತೋಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ. ಸೊ ನೀವು ಸ್ಮೆಲ್ ಬರೋವರೆಗೂ ವೆಯ್ಟ್ ಮಾಡಬೇಕು. ನಿಮಗೆ ಗೊತ್ತಾಗುತ್ತೆ ಒಂದು 2-3 ಲೈಕ್ ಮಿನಿಟ್ಸ್ ಆದಮೇಲೆ, ಬಿಕಾಸ್ ಅದು ಕಲರ್ ಚೇಂಜ್ ಆಗುತ್ತೆ, ಲೈಕ್ ಬ್ರೌನಿಷ್ ಆಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಆನಿಯನು ಚೇಂಜ್ ಆಗುತ್ತೆ, ಒಳ್ಳೆ ಪರಿಮಳ ಬರುತ್ತೆ. ಸೊ ಯು ವಾಂಟ್ ಟು ವೆಯ್ಟ್. ಸಿಮ್ಮಲ್ಲಿ ಇಟ್ಬಿಟ್ಟೆ ಸ್ಟಾರ್ಟ್ ಮಾಡಬೇಕು. ಲೈಕ್ ಪ್ರೊಸೀಜರ್ ಅಲ್ಲ, ಬಿಕಾಸ್ ಜಾಸ್ತಿ ಉರಿಯಲ್ಲಿ ಇಟ್ಟರೆ ಲೈಕ್ ಕತ್ತೋಗುತ್ತೆ. ಲೈಕ್ ಮೀಡಿಯಮ್ ಫ್ಲೇಮ್, ಈ ಕಡೆ ಲೋ ಇರಬಾರ್ದು, ಈ ಕಡೆ ಹೈ ಇರಬಾರ್ದು. ಸೊ ನಾರ್ಮಲ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಕಾಯಿ ಆಡಿಸ್ತಿದ್ರೆ ಇನ್ನೂ ಸ್ವಲ್ಪ ಲೈಕ್ ಕಲರ್ ಚೇಂಜ್ ಆಗ್ತದೆ. ನೀವೇ ನೋಡ್ತಿದ್ದೀರಾ, ಸ್ವಲ್ಪ ಬ್ರೌನಿಷ್ ಬಂದು ಲೈಕ್ ಸ್ಮೆಲ್ಲೆಲ್ಲ ಚೇಂಜ್ ಆಗ್ತಿದೆ. ಸೊ ಆ ಟೈಮಲ್ಲಿ ನೀವೇನು ಮಾಡಬೇಕು, ನೀವು ತೊಳೆದಿಟ್ಕೊಂಡಿರಲ್ವ ಲೈಕ್ ಇದು ಕೊತ್ತಂಬರಿ ಪುದೀನ, ಯು ವಾಂಟ್ ಟು ಹಾಕಬೇಕು ಪುದೀನ ಕೊತ್ತಂಬರಿ. ಸೊ ಯು ವಾಂಟ್ ಟು ಟರ್ನ್ ಒನ್ಸ್. ಸೊ ಲೈಕ್ ನಿಮ್ಗೆ ಗೊತ್ತು ತಾನೆ ಪುದೀನ ಕೊತ್ತಂಬರಿ ಅಷ್ಟು ಸ್ಟ್ರಿಂಕ್ ಆಗುತ್ತೆ. ಸೊ ಯು ವಾಂಟ್ ಟು ವೇಟ್ ಫಾರ್ 5 minutes ಟು ಗೆಟ್ ಗುಡ್ ಸ್ಮೆಲ್. ಆ್ಯಕ್ಚುಲಿ ಪಾನ್ ದೊಡ್ಡದು, ಅದಕ್ಕೆ ನಿಮಗೆ ಲೈಕ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ಕಾಣಿಸ್ತಿದೆ. ಯು ಪ್ಲೀಸ್ ಡೋಂಟ್ ಮೈಂಡ್ ಇಟ್, ಪ್ಲೀಸ್ ಇಗ್ನೋರ್ ದಟ್. ನೆಕ್ಸ್ಟ್ ಚಿಕ್ಕ ಕರೆಟ್ಕೊತೀನಿ ದೊಡ್ಡದು. ಸೊ ನಿಮಗೆ ಲೈಕ್ 3 members ಮಾತ್ರ ನಾನು ಮಾಡ್ತೀನಿ, ಅದಕ್ಕೆ ಸ್ವಲ್ಪ ಮಾಡ್ತಿದ್ದೀನಿ ಬಿಕಾಸ್ ಓನ್ಲಿ ಫಾರ್ ಬ್ರೇಕ್ಫಾಸ್ಟ್ಗೆ ಇತ್ತು. ಒಳ್ಳೆ ಫ್ರೈ ಮಾಡ್ಕೊಳ್ತೀನಿ. ಸೊ ನಾನು ಆವಾಗಲೇ ಬೇಯಿಸಿ ಇಟ್ಕೊಂಡಿದ್ದಲ್ಲ ಫ್ಲವರ್ ಕೋಸ್, ಅದು ಇವಾಗ ಹಾಕ್ತಿದ್ದೀನಿ. 3 members ಮಾಡೋಷ್ಟಕ್ಕೆ ನಾನು ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ಅಷ್ಟೇ, ಇನ್ನೇನು. ಸೊ ನೀವು ವೆಜಿಟೇಬಲ್ಸ್ ಜಾಸ್ತಿ ತೊಗೋಬೋದು, ಅದು ಬೇಸ್ಡ್ ಆನ್ ಯು. ಲೈಕ್ ಸ್ವಲ್ಪ ಜನ ಇರ್ತಾರಲ್ಲ ವೆಜಿಟೇಬಲ್ ಲವರ್ಸ್. ಫಸ್ಟ್ ಆಫ್ ಆಲ್ ಫಾರ್ ವೆಜ್ ಪೀಪಲ್. ಆ್ಯಕ್ಚುಲಿ ಆಲ್ರೆಡಿ ಎಲ್ಲ ಹಾಕ್ಬಿಟ್ಟಿದ್ದೆ, ಸೊ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ನಾನು ಏನೇನು ಹಾಕ್ತಿದ್ದೀನಿ ಅಂದರೆ ಲೈಕ್ ಖಾರದ ಪುಡಿ, ಸೊ ಗರಂ ಮಸಾಲ, ಸೊ ಧನಿಯಾ ಪುಡಿ ಒಂಚೂರು, ಸೊ ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್, ಆಮೇಲೆ ಸ್ವಲ್ಪ ಅರಿಶಿನ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಲೈಕ್ ಎಲ್ಲದಕ್ಕೂ ಉಪ್ಪು ಖಾರ ಹಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಖಾರ ನೋಡ್ಕೊಂಡು ಹಾಕಿ ಗಾಯ್ಸ್. ಆ್ಯಕ್ಚುಲಿ ಹಸಿಮೆಣಸಿನ್ಕಾಯಿ ಹಾಕಬೇಕಿತ್ತು, ಬಟ್ ನಮ್ಮ ಮನೇಲಿ ತಿನ್ನಲ್ಲ. ಸೊ ಇಟ್ಸ್ ಬಿಲಾಂಗ್ಸ್ ಟು ಯು.
ನಿಮಗೆ ಖಾರದ ಪುಡಿ ಇಷ್ಟ ಆಗಿಲ್ಲ ಅಂದರೆ ಯು ಕ್ಯಾನ್ ಪ್ರಿಫರ್ ಲೈಕ್ ರಚ್ಚಲ್ಲಿ 2 ಗ್ಲಾಸಸ್ ಆಫ್ ವಾಟರ್ ಹಾಕಿದ್ದೀನಿ. ಸೊ ಇದನ್ನು ನೀವು ಕ್ಲೀನಾಗಿ 2 ಟೈಮ್ಸ್ ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕು. ಇವಾಗ ನಾನು ರೈಸ್ ಹಾಕಿದ್ದೀನಿ. ನಾನು ತೋರ್ಸೋಕ್ಕಾಗಿಲ್ಲ ರೈಸ್ ಹಾಕಿದ್ದಕ್ಕೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ಟೈಮ್ ಆಗ್ತಿದೆ. ಸೊ ಫ್ರೀ ಇದ್ದಾಗ ನಾನು ಪಕ್ಕಾ ಚೆನ್ನಾಗಿರೋ ವೀಡಿಯೋ ಮಾಡ್ತೀನಿ. ಲೈಕ್ ಸ್ಪೆಷಲಾಗಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ರೆ ಸೂಪರ್ ರೆಸಿಪಿ ಸಖತ್ತಾಗಿರುತ್ತೆ. ವೆಜ್ ಬಿರಿಯಾನಿ ಇಸ್ ಡನ್. ಸೊ ಈ ಥರ ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಟ್ಟಿದ್ದೀನಿ. ಸೊ ನೋಡು ಪರಿಮಳ ಘಮ ಘಮ ಅಂತಿರ್ತದೆ. ಒಳ್ಳೆ ಮಿಕ್ಸ್ ಕೊಟ್ಟಿದ್ದೀನಿ. ಇವಾಗ ಲೈಕ್ ಲಿಡ್ ಕ್ಲೋಸ್ ಮಾಡಿ ಘಮ ಘಮ ಅಂತಿದೆ. ಅದು ಹೆಂಗೆ